ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಾರ್ಯಸಿದ್ಧಿ ಪರಿಹಾರ. ಕಾರ್ಯಸಿದ್ಧಿ ಪರಿಹಾರ ಅಂದರೆ ನಾರ್ಮಲ್ ಸರ್ ಅಂದರೆ ಇಲ್ಲವೇ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಕೆಲವರಿಗೆ ಯಾವುದಾದ್ರು ಒಂದು ಕೆಲಸಕ್ಕೆ ತಾವರೇ ಹೋಗ್ತಾ ಇರ್ತಾರೆ ಎದ್ದು, ಬಟ್ ಅವ್ರಿಗೆ ಅನಿಸುತ್ತೆ ಈ ಕೆಲಸ ಆಗುತ್ತೋ ಇಲ್ವೋ ಅಂತ. ಅವ್ರಿಗೆ ಒಂದು ಡೌಟ್, ಈ ಕೆಲಸ ಆಗಲ್ಲ ಅಂತ. ಇನ್ನು ಕೆಲವರಿಗೆ ನಾನು ಯಾವ ಕೆಲಸ ಮಾಡಿದ್ರು ಅದು ಆಗಲ್ಲ, ಇದು ಹಾಗೆ ಆಗುತ್ತೆ. ಹೊರಡುವಾಗನೇ ಮನಸ್ಥಿತಿ, ಎರಡು ರೀತಿಯಾದಂಥ ಮನಸ್ಸು. ಒಂದು ಹೋಗೋಣ ನಡಿ, ಇನ್ನೊಂದು ಬೇಡ ಬಿಡು ಕೆಲಸ ಆಗಲ್ಲ ಏನಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಯಾಕೆ ವಾಪಸ್ ಬರೋದು. ನಮಗೆ ಅಂದರೆ ಇನ್ನೊಬ್ಬರು ನಮಗೆ ದೂಷಿಸ್ತಾರಲ್ಲ, ಇದು ಸರ್ವೇ ಸಾಧಾರಣ ಸ್ನೇಹಿತರೆ. ನಮ್ಮನ್ನು ನಾವೇ ದೂಷಿಸ್ಕೋತೀವಲ್ಲ, ಇದು ಮಾತ್ರ ಆಗಬಾರ್ದು. ಅರ್ಥ ಆಯ್ತಲ್ವಾ? ಈ ರೀತಿಯಾದಂಥ ಮನಸ್ಥಿತಿ, ನನ್ನಿಂದ ಏನೂ ಆಗಲ್ಲ, ನಾನಿವಾಗ ಹೋಗ್ತಾ ಇರೋ ಕೆಲಸ ಆಗಲ್ಲ, ನಾ ಮನೆಯಿಂದ ಹೊರಡುವಾಗ ನನಗೆ ನಾನೇ ಅಪಶಕನ ಹಾಕ್ಕೊಂಬಿಟ್ಟೆ, ಬೇರೆ ಯಾರು ಅಪಶಕನ ಅಲ್ಲ, ನನಗೆ ನಾನೇ ಅಪಶಕನ ಹಾಕ್ಕೊಳ್ಳುವಂಥದ್ದು. ನನಗೆ ಕೆಲಸನೇ ಆಗಲ್ಲ ಅಥವಾ ಹೋಗ್ತಾ ಇರುವಂಥ ಕೆಲಸನೇ ಆಗಲ್ಲ, ಯಾಕೆ ಹೋಗಬೇಕು, ನಾಳೆ ಹೋದ್ರೆ ಆಗಲ್ವಾ? ಈ ರೀತಿ ಎರಡೆರಡು ಮನಸ್ಥಿತಿ ಇದ್ದಂಥವ್ರು, ಕೆಲಸಗಳು ಆಗ್ತಾ ಇಲ್ಲ ಅನ್ನೋಂಥವ್ರು, ತಮಗೆ ತಾವೇ ಶತ್ರು ಇದ್ದಂಥವ್ರು. ಅರ್ಥ ಆಯ್ತಲ್ವಾ? ಇವರಿಗೆ ಕಾರ್ಯಸಿದ್ಧಿ ಆಗೋದಕ್ಕೆ ನಾನು ಒಂದು ಸರಳ ಪರಿಹಾರವನ್ನು ತಂದಿದ್ದೀನಿ. ಯಾವುದಾದ್ರೂ ಕೆಲಸಕ್ಕೆ ತಾವು ಹೊರಡೋಕ್ಕಿಂತ ಮುಂಚೆ ಒಂದು 2 ಲವಂಗವನ್ನು ತಗೊಳ್ಳಿ. ಲವಂಗ ಪರಿಪೂರ್ಣವಾಗಿರಲಿ, ಪೂರ್ತಿಯಾಗಿರಲಿ, ಆ ಹೂ ಇತ್ಯಾದಿಗಳು ಕ್ಲೀನಾಗಿರಲಿ, ಚೆನ್ನಾಗಿರುವಂಥ 2 ಲವಂಗವನ್ನು ತಗೊಳ್ಳಿ. ಇದನ್ನು ಸೇವಿಸಿ ಕೆಲಸಕ್ಕೆ ಹೋಗುವಂಥದ್ದು ಬಹಳ ಒಳ್ಳೆಯದು. ಕೆಲವರು ಲವಂಗ ತಿನ್ನಲ್ಲ, ಲವಂಗ ಸೇವಿಸಲ್ಲ. ಸೊ ಅವ್ರು ಏನು ಮಾಡಿ ಅಂದರೆ, ಈ ಲವಂಗವನ್ನು ನಿಮ್ಮ ಕಿಸೆನಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ನೀವು ನಿಮ್ಮ ಕೆಲಸಗಳಿಗೆ ಹೋಗಿ ರಿಟರ್ನ್ ಬರುವಾಗ ಈ ಒಂದು ಲವಂಗವನ್ನು ಯಾವುದಾದ್ರೂ ಒಂದು ಮರ ಅಥವಾ ಗಿಡದ ಬುಡದಲ್ಲಿ ಇರಿಸಿ ಬನ್ನಿ, ಬಿಸಾಕಬೇಡಿ. ಯಾವುದೋ ಒಂದು ಕೆಲಸ ಮಾಡಿರ್ತದೆ, ಏನೋ ಒಂದು ನಮ್ಮಲ್ಲಿರುವಂಥ ನೆಗೆಟಿವಿಟಿನ ತೆಗೆದಿರ್ತದೆ, ಗೊತ್ತಿಲ್ಲ ನಮಗೆ. ಜೀವನದಲ್ಲಿ ಎಲ್ಲ ಪ್ರತಿಯೊಂದು ಕೆಲಸ ಮಾಡಿರ್ತದೆ ನಮಗೋಸ್ಕರ, ಅದನ್ನು ಒಂಥರ ತುಚ್ಛವಾಗಿ ಕಂಡಂಗಾಗುತ್ತೆ. ಕಸದಲ್ಲಿ ಎಸೆಯೋದು ಅಥವಾ ದೂರದಿಂದ ಹಿಂಗೆ ಎಸೆಯೋದು. ದಯವಿಟ್ಟು ಈ ಥರ ಹೋಗಿ ಇಟ್ಬಿಟ್ಟು ಬನ್ನಿ. ಯಾರು ಏನೂ ಅನ್ನಲ್ಲ ನಿಮಗೆ. ಒಂದು 2 ಲವಂಗವನ್ನು ಇಟ್ಟಾಗ ಯಾರಿಗೂ ಅದು ಅನಿಸಲ್ಲ ಇದೇನಿಟ್ರು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಪ್ರತಿ ಸಲ ಹೋಗುವಾಗ ಈ ಪ್ರಯೋಗವನ್ನು ಮಾಡಬೇಕು. ಸರ್ ಒನ್ ಟೈಮ್ ನಾನು ಮಾಡಿಬಿಟ್ಟೆ, ನನಗೇನಾದ್ರು ಚೇಂಜಸ್ ಬರುತ್ತಂದರೆ ಬರೋದೇ ಇಲ್ಲ ಸ್ನೇಹಿತರೆ. ನಾವೇ ಹೇಳ್ತೀವಿ ಬರಲ್ಲ. ಅರ್ಥ ಆಯ್ತಲ್ವಾ? ಪ್ರತಿ ಸಲ ನೀವು ಹೋಗುವಾಗ ನನಗೆ ದ್ವಂದ್ವ ಮನಸ್ಥಿತಿ ಇದೆ, ಎರಡೆರಡು ರೀತಿಯಾಗಿ ಮನಸ್ಸು ಯೋಚನೆ ಮಾಡುತ್ತೆ, ಯಾವುದಾದ್ರು ಒಂದು ನಿರ್ಧಾರ ತಗೊಳ್ತೀನಿ ಸರ್, ಎನಾ ಬಿನಾ ಸಿನಾ ಡಿನಾ ಆಪ್ಷನ್ ನಮಗೆ ಹಾಕ್ಕೊಳ್ಳೋದು. ಯಾವುದಾದ್ರು ಒಂದನ್ನು ನಿರ್ಧಾರ ಸರಿಯಾಗಿ ತಗೋತೀವಿ ಅಂದರೆ, ಇಲ್ಲ ಇದು ಮಾಡಲಾ ಅದು ಮಾಡಲಾ, ಅದು ಮಾಡಿದ್ರೆ ಅದು ಮಾಡು ಅಂದ್ಬಿಟ್ರೆ, ಅದು ಮಾಡಿದ್ರೆ ಅದರಲ್ಲಿ ಹಿಂಗಾಗ್ಬಿಟ್ರೆ ನಮಗೆ ನಾವೇ ಅನ್ಕೊಂಬಿಡೋದು. ಇಲ್ಲಿ ಯಾರೂ ಅನ್ಕೊಳ್ಳಲ್ಲ. ಯಾರಾದರೂ ಒಬ್ರು ಬಂದು ನನಗೆ ಇದೆಲ್ಲ ಹೇಳ್ತಾರ ಸರ್ ಅಂದರೆ ನಮ್ಮ ಮನಸ್ಸೇ ನಮ್ಗೆ ಈ ಥರ ಹೇಳ್ತದಲ್ಲ, ಅಂಥವರಿಗಾಗಿ ಕಾರ್ಯಸಿದ್ಧಿ ಪರಿಹಾರ. ಇದು ನಾರ್ಮಲ್ ಅಲ್ಲ. ನಾರ್ಮಲಾಗಿ ಎಲ್ರಿಗೂ ಕಾರ್ಯಸಿದ್ಧಿ ಪರಿಹಾರನ ಸರ್ ಅಂದರೆ ಅಲ್ಲವೇ ಅಲ್ಲ, ಮಾಡೋಕ್ಕೆ ಹೋಗ್ಬೇಡಿ. ಇದು ಈ ರೀತಿಯಾದಂಥ ದ್ವಂದ್ವ ಮನಸ್ಥಿತಿ ಇರುವಂಥವರಿಗಾಗಿ, ತನ್ನಗೆ ತಾನೇ ಕೆಲಸ ಆಗಲ್ಲ, ತನ್ನಿಂದ ಏನೂ ಆಗಲ್ಲ ಅಂತ ತಿಳ್ಕೊಂಡಿರೋರಿಗಾಗಿ ಈ ಪರಿಹಾರವನ್ನು ನಾವು ಕೊಡ್ತಾ ಇದ್ವಿ. ಮಾಡಿ ನೋಡಿ, ಪ್ರತಿ ಬಾರಿ ಮಾಡ್ತಾ ಇರಿ, ಆಟೋಮೆಟಿಕ್ಕಾಗಿ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪಕ್ಕ ಕೆಲಸ ಆಗುತ್ತೆ. ಒಂಥರ ಒಂದು ಕಾನ್ಫಿಡೆನ್ಸು ಬಿಲ್ಡಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸ, ಇನ್ನೊಬ್ಬರು ಆಗಲ್ಲ ಕಣೋ ಅಂದ್ರೂ ಆಗುತ್ತೆ ಅಂತ ಹೇಳುವಂಥ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಆಟೋಮೆಟಿಕ್ಕಾಗಿ ಬಿಲ್ಡ್ ಆಗುತ್ತೆ. ಬರೀ ಬಿಲ್ಡ್ ಆಗೋದಲ್ಲ, ನಿಮ್ಮ ಕೆಲಸನೂ ಆಗುತ್ತೆ. ಅದಕ್ಕೆ ಕಾರ್ಯಸಿದ್ಧಿ ಪರಿಹಾರವನ್ನು ನಾವು ಕೊಡ್ತಾ ಇದ್ದೀವಿ. ಇದನ್ನು ಮಾಡಿ ನೋಡಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.